ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಬಂದು ಗುರುವಾರದ ಬೆಳಗ್ಗೆ. ಆ, ನಾನು ನೆನ್ನೆನೇ ಇಡ್ಲಿಗೆ ನೆನೆಸಿದ್ದೆ. ಅಂದರೆ ಇಡ್ಲಿಗೆ ನಾನು ಅಕ್ಕಿ ಹಸಿಟ್ಟು ಮನೆಯಲ್ಲಿತ್ತು. ನೆನ್ನೆ ಬೆಳಿಗ್ಗೆ ಸ್ವಲ್ಪ ಜಾಸ್ತಿ ಅನ್ನ ಮಾಡಿಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಬರೀ ಉದ್ದಿನ ಬೇಳೆನೂ ಮತ್ತು ಅನ್ನ ನೆನೆಸಿಟ್ಟಿದ್ದೆ. ನೈಟು ಅದನ್ನ ರುಬ್ಕೊಂಡು ಅಕ್ಕಿ ಹಸಿಟ್ಟೆ ಹಾಕ್ಕೊಂಡೆ. ಚೆನ್ನಾಗಿ ಬಂದಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಬೆಳಗ್ಗೆಗೆ ಇಡ್ಲಿನೂ ಚಟ್ನಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ನಾನು ಒಬ್ಳಿಗೆ ಎಷ್ಟು ಬೇಕೋ ಅಷ್ಟು, ಇನ್ನು ಮಿಕ್ಕಿದ್ದೆಲ್ಲ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ. ಅಕ್ಕಿ ಹಸಿಟ್ಟು ಮನೆಯಲ್ಲಿದ್ದರೆ ಈ ಥರ ಎಮರ್ಜೆನ್ಸಿಗೆ ಅಂತ ಯಾವಾಗಲೂ ಅಕ್ಕಿನ ನೆನೆಸಿ ಮಾಡ್ಕೊಳೋದಕ್ಕಿಂತ ಈ ಥರ ಅಕ್ಕಿ ಹಸಿಟ್ಟಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಅಂದರೆ ಅಕ್ಕಿ ಎಲ್ಲ ರುಬ್ಕೊಂಡು ಕುತ್ಕೊಳೋದಕ್ಕೆ ಲೇಟ್ ಆಗುತ್ತೆ. ಮತ್ತು ನಾವು ಮಿಕ್ಸಿನಲ್ಲೇ ರುಬ್ಕೊಬೇಕಲ್ವ, ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿದೆ. ಬಟ್ ಚೆನ್ನಾಗಿ ಬಂದಿತ್ತು, ಇಡ್ಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಸ್ವಲ್ಪ ನನ್ನ ಒಬ್ಳಿಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಇವಾಗ ನಾನು ಫ್ರಿಜ್ಜಲ್ಲಿ ಎತ್ತಿಕ್ತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಟಿದ್ನಲ್ಲ, ಅದಕ್ಕೆ ಅದು ಸ್ವಲ್ಪ ನೆನೀಲಿ ಅಂತಂದ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಿತ್ತು. ನಾಳೆ ಶುಕ್ರವಾರ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲಿ ಅಂದರೆ ಬೆಡ್ಶೀಟ್ ಎಲ್ಲ ತೆಗೆದು ಧೂಳೆಲ್ಲ ಸ್ವಲ್ಪ ಮನೆ ಧೂಳೆಲ್ಲ ಒದ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಓಂ ಶಕ್ತಿ ದೇವಸ್ಥಾನ ಇಲ್ಲೇ ಮನೆ ಪಕ್ಕನೇ ಇರೋದು ಫ್ರೆಂಡ್ಸ್. ಹಾಗಾಗಿ ನಾಳೆ ಅಲ್ಲಿ ಹೋಮ ಸಹ ಇದೆ ದೇವಸ್ಥಾನದಲ್ಲಿ. ಅದಕ್ಕೆ ಸ್ವಲ್ಪ ಮನೆಯೆಲ್ಲ ಬೆಡ್ಶೀಟ್ಗಳೆಲ್ಲ ತೆಗೆದು ಅದನ್ನ ಒಗೆಯೋದಕ್ಕೆ ಹಾಕ್ಬಿಟ್ಟು ಬೇರೆ ಬೆಡ್ಶೀಟ್ನ ಹಾಕೋಣ ಅಂತಂದ್ಬಿಟ್ಟು ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಫ್ರೆಂಡ್ಸ್, ಯಾಕಂತಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಮತ್ತು ಟೈಮ್ ಸಹ ಇರಲಿಲ್ಲ ನನಗೆ. ಇವಾಗಲೂ ಅಷ್ಟೇ, ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ. ತುಂಬ ಟಯರ್ಡ್ ಆಗ್ತಾಯಿತ್ತು. ಏನಪ್ಪ ಆದರೆ ಮಾಡದಿರೇ ಇದ್ದರೆ ನಾಳೆ ಶುಕ್ರವಾರ ಬೇರೆ ಪೂಜೆಗಳು, ಎಲ್ಲರೂ ಪೂಜೆ ಮಾಡ್ತಾರೆ, ನಾನು ಯಾಕೆ ಹಾಗೆ ಸುಮ್ಮನೆ ಇರೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಅಂದ್ಕೊಂಡು ಮಾಡಿಕೊಂಡು ಮನೆಯೆಲ್ಲ ಧೂಳೆಲ್ಲ ಉರ್ಸ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಇದ್ದಿದ್ರೆ ಪಾಪ ಅವರೇ ಮಾಡಿಕೊಟ್ಟಿರೋರು, ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಇನ್ನು ಹಾಗೆ ಬಿಡೋದಕ್ಕಾಗಲ್ವಲ್ಲ, ಅಟ್ಲೀಸ್ಟ್ ವಾರಕ್ಕೊಂದ್ಸರಿನಾದರೂ ಮನೆಯೆಲ್ಲ ಈ ಥರ ಡಸ್ಟೆಲ್ಲ ತೆಗಿತಾ ಇದ್ದರೆ ನಮಗೆ ತಾನೇ ಫ್ರೆಂಡ್ಸ್ ಈಸಿ. ಇಲ್ಲಾಂದರೆ ಅಲ್ಲಲ್ಲೇ ಗೂಳೆಲ್ಲ ಕಟ್ಕೊಂಡ್ಬಿಡುತ್ತೆ. ನಾನು ಇವಾಗ ಅದೇ ಥರನೇ ಮಾಡ್ಕೊತಾ ಇದ್ದೀನಿ. ಬೆಡ್ಶೀಟ್ಗಳು ಹೋದ ಸರಿ ನಾನು ತೆಗೆದು ಒಗೆದಾಕಿದ್ದೆ, ಅದೇ ಎಕ್ಸ್ಟ್ರಾ ಬೆಡ್ಶೀಟ್ ಇದೆ. ಈ ಬೆಡ್ಶೀಟ್ಗಳು ಇವಾಗ ಒಗೆಯೋದಕ್ಕಾಗಲ್ಲ, ನೀರು ಬೇರೆ ಬಿಟ್ಟಿಲ್ಲ. ಹಂಗಾಗಿ ಬೇರೆ ಬೆಡ್ಶೀಟ್ನ ಹಾಕ್ತೀನಿ. ಈ ಬೆಡ್ಶೀಟ್ನ ಮತ್ತೊಂದು ಸರಿ ಒಗಿಬೇಕು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಪ್ಲೀಸ್ ನನ್ನ ವಿಡಿಯೋಸ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ಸಂತೆ ಬೇರೆ ಇದೆ, ಸಂತೆಗೆ ಬೇರೆ ಹೋಗಬೇಕು. ನೋಡೋಣ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ನಾನು ಮನೇಲಿ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ತರಕಾರಿ ತೊಗೊಂಬರ್ಬೇಕು, ಮತ್ತು ನಾಳೆಗೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊಂಬರ್ಬೇಕು. ಅಷ್ಟರಲ್ಲಿ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ.
ಯಜಮಾನ್ರು ಬರೋಷ್ಟರಲ್ಲಿ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ಅಷ್ಟರಲ್ಲಿ ಅವರು ಬಂದು ಸ್ನಾನ ಮಾಡಿಕೊಂಡ್ರು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಬೆಳಗ್ಗೆ ಸ್ವಲ್ಪ ಹೂವು ಕಿತ್ತಿರೋದಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಹೂವು ಕಟ್ಕೊತಾ ಇದ್ದೀನಿ. ಮಲ್ಲಿಗೆ ಹೂವು ಅಂದರೆ ಯಾರಿಗಿಷ್ಟ ಇಲ್ಲ, ನನಗಂತೂ ತುಂಬಾ ಇಷ್ಟ ಮಲ್ಲಿಗೆ ಹೂವು ಅಂತ. ಅದಕ್ಕೆ ಅದರಲ್ಲಿ ಸ್ವಲ್ಪ ಕಟ್ಟಿ ಮುಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮುಡ್ಕೊಳೋದಕ್ಕಂತಲೇ ಹೂವು ಕಟ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಅವರು ಈ ಬಿಸಿಲಲ್ಲಿ ಹೆಂಗೆ ಹೋಗೋದು, ತುಂಬ ವಿಪರೀತ ಬಿಸಿಲಿತ್ತು ಫ್ರೆಂಡ್ಸ್, ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ರು. ನನಗೂ ಅಷ್ಟೇ, ನಾನು ಹೇಳ್ತಾ ಇದ್ದೆ ನಿನಗೆ ಇಷ್ಟು ಬಿಸಿಲಂದರೆ ನಾನು ಹೆಂಗೆ ಬರೋದು, ನಾನು ಹೊರಗಡೆ ಜಾಸ್ತಿ ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಹೆಂಗೋ ಮಾಡಿ ಹೋಗೋಣ ಅಂತ ಹೇಳಿದ್ರು. ಇವಾಗ ನಾನು ನಮ್ಮ ಯಜಮಾನ್ರು ನಾನು ಸ್ವಲ್ಪನೇ ಕಟ್ಕೊಂಡೆ ಹೂವು, ಜಾಸ್ತಿ ಏನು ಕಟ್ಟಿಲ್ಲ, ಟೈಮು ಇರಲಿಲ್ಲ. ಈಗ ಸಂತೆಗೆ ಬಂದಾಯಿತು. ಸಂತೆಗೆ ಬಂದು ಇಲ್ಲಿ ನೇರಳೆ ಹಣ್ಣು ಕಾಣಿಸ್ತು. ಆ ನೇರಳೆ ಹಣ್ಣು ಅಂದರೆ ನನಗೆ ತುಂಬಾ ಇಷ್ಟ. 1/4 ಕೆ ಜಿ ಬಂದು 60 ರೂಪಾಯಿ ಹೇಳ್ತಾಯಿದ್ರು ಫ್ರೆಂಡ್ಸ್. ಅದಕ್ಕೆ ನಾನು 1/4 ಕೆ ಜಿ ತೊಗೊಂಡೆ. 1/4 ಕೆ ಜಿ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಮತ್ತು ಸಂತೆ ನೋಡ್ಬೋದು. ಅದೇ ಬೆಂಡೆಕಾಯಿ ತೊಗೊತೀನಿ ನೋಡಿ, ಹುರ್ಲಿಕಾಯಿ ತೊಗೊತೀನಿ, ಏನು ಬೇಡ. ಹಸಿಮೆಣ್ಸಿನ್ಕಾಯಿ ಉಡ್ಡೆಗಳು ಒಳ್ಳೇದು ಇಡಲ್ಲಪ್ಪ ಅಂತಂದ್ರೆ ಡ್ಯಾಮ್ಸ್ಗೆ ಉಡ್ಲೆ ಉಡ್ಡೆ ಇಡೋದು ಚೆನ್ನಾಗಿರೋದು ಉಡ್ಡೆ ಇಡ್ತಾರೆ. ಉಡ್ಡೆ ಚೆನ್ನಾಗಿರೋದು ಯಾರು ಇರಲ್ಲ. ಬೆಂಡೆಕಾಯಿ ಹೆಂಗೆ? ಬೆಂಡೆಕಾಯಿ ಅರ್ಧ ಕೆ ಜಿ 40. ಅರ್ಧ ಕೆ ಜಿ 40. ಕಾಯಿ ಮತ್ತೆ ಎಡೆ ಅರ್ಧ ಕೆ ಜಿ ಬಲ್ತಿರೋದಲ್ಲ, ಇರಿ ನಾವು ನೋಡಿ ತೊಗೊಂತೀವಿ. ಒಂದು ಕಾಯಿ ಕೂಡ ಈಗ ಚೆನ್ನಾಗಿಲ್ಲ ಅಂದ್ರೆ ಬಲ್ತಿರೋದ್ರೆ ಉಡ್ಡಿಲ್ಲ ಅದು ಮಾಡುತ್ತಾರೆ. ಬಟಾಣಿ ಹೆಂಗೆ? ಬಟಾಣಿ 1/4 ಕೆ ಜಿ 60. 1/4 ಕೆ ಜಿ 60. ಹಸಿಮೆಣ್ಸಿನ್ಕಾಯಿ ಒಂದು 20 ರೂಪಾಯಿಗೆ ಹಾಕಿ. 1/4 ಕೆ ಜಿ ಆಗ್ಬಿಡಿ 30 ರೂಪಾಯಿ. 1/4 ಕೆ ಜಿ ಇನ್ನೂ 2 ತಿಂಗಳು ಇದೇ ರೇಟ್ ಇಲ್ಲ ತರಕಾರಿ. ಇನ್ನೇನಮ್ಮ ಕ್ಯಾರೆಟು ಬೀನ್ಸು. ಕ್ಯಾರೆಟ್ ಹೆಂಗೆ? ಕ್ಯಾರೆಟ್ ಅರ್ಧ ಕೆ ಜಿ 60. 1/4 ಕೆ ಜಿ ಕೊಡಿ. ಇನ್ನೇನಮ್ಮ ತೂಕನೇ ಬಂದಿಲ್ಲ ಅಮ್ಮ. 2 ಸೇರಿ 1 ಕೆ ಜಿ ಚೆನ್ನಾಗಿ ಹಾಕಿರೋದು ನೋಡಿ, ಎಷ್ಟು ಜಾಸ್ತಿ ಐತೆ ನೋಡಿ. 3 ಸೇರಿ 1 ಕೆ ಜಿ ನೋಡಿ, ಎಷ್ಟು ಜಾಸ್ತಿ ಇಲ್ಲಿ ನೋಡಿ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ತರಕಾರಿ ಎಷ್ಟು ರೇಟು ಅಂತ ಏನು ಮಾತಾಡ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಅಷ್ಟು ತರಕಾರಿ ಜಾಸ್ತಿ ರೇಟು ಅಂತಲೇ ಹೇಳ್ಬೋದು. ನಾವಿವಾಗ ಸಂತೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀರಿ. ನೇರಳೆ ಹಣ್ಣು ಇದ್ದಂಗೆ ಐತೆ ಇದರಲ್ಲಿ, ನೇರಳೆ ಹಣ್ಣು. ಅಲ್ಲಿಂದ ಮನೆಗೆ ಬಂದಮೇಲೆ ನೇರಳೆ ಹಣ್ಣು ತೊಗೊಂಬಂದಿದ್ರಲ್ಲ, ಅದನ್ನ ನೀಟಾಗಿ ತೊಳ್ಕೊಂಡು ತಿನ್ನೋಣ ಅಂತಂದ್ಬಿಟ್ಟು ಫಸ್ಟಿಗೆ ನಾನು ಇಲ್ಲಿ ಉಪ್ಪಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಏನೇ ಅಷ್ಟೇ ಫ್ರೆಂಡ್ಸ್, ನಾವು ಸಂತೆಯಿಂದ ಅಥವಾ ಹೊರ್ಗಡೆಯಿಂದ ಏನಾದರೂ ತೊಗೊಂಬಂದರೆ ಅದಕ್ಕೆ ಉಪ್ಪು ಅರಿಶಿನ ಹಾಕಿ ತೊಳೆಯೋದ್ರಿಂದ ನಮ್ಮ ಆರೋಗ್ಯನೇ ಒಳ್ಳೆಯದು ಅಂತ ಅಂದ್ಕೊತೀನಿ. ಯಾಕೆ ಅಂತಂದರೆ ಅಲ್ಲಿ ಡಸ್ಟು ಮತ್ತು ಅವು ಯಾವ್ಯಾವ ನೊಣಗಳೆಲ್ಲ ಓಡಾಡಿರುತ್ತಲ್ವ, ಸ್ವಲ್ಪ ತಿನ್ನೋದಕ್ಕೂ ಬೇಜಾರು ಹಂಗೆ ಅಲ್ವಾ. ಅದಕ್ಕೆ ನಾನು ನೋಡಿ ಇಲ್ಲಿ 2 ಸಲ ತೊಳ್ಕೊತಾ ಇದ್ದೀನಿ. ಇದನ್ನ ತೊಳ್ಕೊಂಡು ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಈ ಥರ ಕಟ್ ಮಾಡಿ ತಿನ್ನೋಣ ಅಂತಂದರೆ ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಯಾಕೆ ಈ ಥರ ಕಟ್ ಮಾಡ್ಕೊಳೋದು ಅಂತಂದರೆ ಅದರಲ್ಲಿ ಏನಾದರೂ ಕೆಟ್ಟದ್ದು ಅಥವಾ ಹುಳ ಏನಾದರೂ ಇದ್ದರೆ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ಈಗ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮತ್ತು ಕೆಮ್ಮು ಬರೋದಿಲ್ಲ. ಖಾರದ ಪುಡಿನೂ ಉಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ನಾನು ಈ ಥರ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಈ ಥರ ಮಾಡಿ ತಿಂತಾಯಿದ್ದೀರಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿಂದ ಇಷ್ಟೇ ಫ್ರೆಂಡ್ಸ್, ನಾನು ಮತ್ತೆ ಯಾವುದೇ ರೀತಿ ವಿಡಿಯೋಸ್ ಏನು ಮಾಡೋದಕ್ಕೆ ಹೋಗಿಲ್ಲ.
ಮತ್ತು ಸ್ವಲ್ಪ ಟಯರ್ಡ್ ಆಗಿತ್ತು ಅಲ್ವಾ, ತುಂಬಾ ಟಯರ್ಡ್ ಆಗಿತ್ತು ಸಂತೆ ಎಲ್ಲ ಓಡಾಡಿ. ಮತ್ತು ನಾನು ನೈಟು ಊಟಕ್ಕೆ ಇಡ್ಲಿನೂ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ನಾನು ತೋರಿಸೋದಕ್ಕಾಗಿರಲಿಲ್ಲ, ಅದಕ್ಕೆ ನೈಟು ಇಡ್ಲಿನೂ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿನೂ ಚಟ್ನಿ ಮಾಡ್ಕೊಂಡಿದ್ದೆ. ಚಟ್ನಿ ಅಂತೂ ಕಾಯಿ ಚಟ್ನಿ ಇಡ್ಲಿ ಅಂತಂದರೆ ನನಗೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಕಾಯಿ ಚಟ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಯಿ ಚಟ್ನಿ ಅಂತಂದರೆ. ಅದೇನೋ ಕಾಯಿ ಚಟ್ನಿ ಅಷ್ಟು ಡಿಫ್ರೆಂಟ್ ಚಟ್ನಿ ಅಂತಲೇ ಹೇಳ್ಬೋದು ನನಗೆ. ಇಡ್ಲಿನೂ ಅಷ್ಟೇ ತುಂಬ ಮೃದುವಾಗಿ ಬಂದಿತ್ತು ಫ್ರೆಂಡ್ಸ್ ಇಡ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.